ಶ್ರೀ ಗುರುಭ್ಯೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಇವತ್ತಿನ ಸತ್ಕಥಾ ಸೌರಭದಲ್ಲಿ ಭಾವಿ ಸಮೀರರ ಕುರುಸ್ತೋತ್ರದ ಮುಂದಿನ ಸ್ತೋತ್ರದ ಆಂತರ್ಯವನ್ನು ನೋಡೋಣ. ಮುಂದೆ ರಾಜರು ಏವಂ ಸುತೋ ಗಿರಕ್ಕುರು ಎಂದ ಮಾತನ್ನು ಹೇಳ್ತಾರೆ. ಹರಿಸ್ತುತಿಗೆ ಮಾತು ಯಾವಾಗಲೂ ಮುಂದಾಗಲಿ ಎಂಬ ಮಾತನ್ನು ಹೇಳ್ತಾರೆ. ಸಾಜಿಹ್ವಾ ಯಾ ಹರಿಂ ಸ್ತೌತಿ ತಚ್ಚಿತ್ತಂ ಯತ್ತದರ್ಪಿತಂ ತಾವೇವ ಕೇವಲೋ ಶ್ಲಾಘ್ನೋ ಯೋ ತತ್ಪೂಜಾ ಕರೋ ಕರೋ ಎಂಬ ಮಾತು. ಯಾವ ನಾಲಿಗೆ ಹರಿಯನ್ನು ಕೊಂಡಾಡುತ್ತದೆಯೋ, ಯಾವ ಮನಸ್ಸು ಭಗವಂತನಿಗೆ ಅರ್ಪಿತವಾಗಿದೆಯೋ ಅಂತಹ ನಾಲಿಗೆ, ಅಂತಹ ಮನಸ್ಸು ಯಾವಾಗಲೂ ಪ್ರಶಂಸೆಗೆ ಅರ್ಹವಾಗಿದೆ. ಅದರಂತೆ ಸದಾ ಭಗವಂತನನ್ನು ಪೂಜಿಸುವ ಕೈಗಳಿಗೆ ಪ್ರಶಂಸೆ ಇದ್ದೇ ಇರುತ್ತದೆ. ಭಾಗವತದ ಚತುರ್ಥ ಸ್ಕಂದದಲ್ಲಿ ಪೃಥುಚಕ್ರವರ್ತಿ ಒಂದು ಮಾತನ್ನು ಹೇಳ್ತಾರೆ. ಸತ್ಯುತ್ತಮ ಶೋಕ ಗುಣಾನುವಾದೆ ಜುಗುಪ್ಸಿತಂ ನ ಸ್ಥವಯಂತಿ ಸವ್ಯಾಹ ಎಂಬ ಮಾತು. ಸ್ವತಂತ್ರನಾದ ಶ್ರೀಹರಿಯನ್ನು ಮರೆತು ಸದಾ ಆತ್ಮಪ್ರಶಂಸೆಯ ಮಾತುಗಳನ್ನು ಕೇಳುತ್ತಾ ಮರೆತರೆ ಸಜ್ಜನರಿಗೆ ಇದು ಎಂದೂ ಇಷ್ಟವಾಗದು ಎನ್ನುತ್ತಾರೆ. ಇವೆಲ್ಲವನ್ನು ನೋಡಿದರೆ ಗಿರಕ್ಕುರು ಸುತಾವೇವಂ ಎಂಬ ರಾಜನ ಮಾತಿನ ಮರ್ಮವೇನೆಂದು ಅರಿವಾಗುತ್ತದೆ. ಷಂಡಾಮರ್ಕರರು ಪ್ರಹ್ಲಾದರಾಜರ ಹರಿಭಕ್ತಿಯ ಪ್ರವೃತ್ತಿಯನ್ನು ಹಿರಣ್ಯಕಶಿಪುವಿಗೆ ತಿಳಿಸ್ತಾರೆ. ಆಗ ಹಿರಣ್ಯಕಶಿಪು ಮಿತಿಮೀರಿ ಕೋಪಗೊಳ್ತಾನೆ. ಎಲ್ಲೋ ಪ್ರಹ್ಲಾದನೇ, ನಾನು ಹುಬ್ಬು ಹಾರಿಸಿದರೆ 3 ಜಗತ್ತು ಹೆದರುತ್ತದೆ. ನೀನು ಯಾರ ಬಲದ ಆಶ್ರಯದಿಂದ ನನ್ನನ್ನು ಮಿತಿ ಮೀರುತ್ತಿದ್ದೀಯೇ ನೀನು ಎಂಬ ಮಾತನ್ನು ಕೇಳ್ತಾನೆ. ಅದಕ್ಕೆ ಪ್ರಹ್ಲಾದರಾಜರು, ನನಗೆ ಮಾತ್ರವಲ್ಲ, ನಿನಗೆ ಮಾತ್ರವಲ್ಲ, ಈ ಜಗತ್ತಿನಲ್ಲಿ ಬಲಿಷ್ಠರಾದ ಎಲ್ಲರಿಗೂ ಭಗವಂತನೇ ಬಲವನ್ನು ಕೊಡತಕ್ಕವನು. ಆಗ ಭಗವಂತನಿಗೆ ಒಬ್ಬರು ಶತ್ರುಗಳಿಲ್ಲ, ನೀನು ಭಗವಂತನನ್ನು ಎಂದೂ ಭಜಿಸು ಎಂಬ ಮಾತನ್ನು ಹೇಳ್ತಾನೆ ತಂದೆಗೆ. ಆಗ ಹಿರಣ್ಯಕಶಿಪು ಹೇಳ್ತಾನೆ, ನನ್ನನ್ನು ಬಿಟ್ಟು ಬೇರೆ ದೇವರು ಎಲ್ಲಿದ್ದಾನೆ? ಎಲ್ಲ ಕಡೆಯೂ ಇದ್ದಾನೆ. ಪ್ರಹ್ಲಾದರು ಹೇಳೋ ಮಾತು. ಹಾಗಾದರೆ ಈ ಕಂಬದಲ್ಲಿ ಯಾಕೆ ಕಾಣ್ತಿಲ್ಲ ಎಂಬ ಪ್ರಶ್ನೆ. ಪ್ರಹ್ಲಾದರು ಹೇಳ್ತಾನೆ, ವಾಸವ್ಯದಿ ಸರ್ವಾತ್ರ ಕಸ್ಮಾಸ್ತಂಭೇನ ದೃಶ್ಯತೆ. ಕಂಬದಲ್ಲಿಯೇ ಕಾಣಿಸಿಕೊಳ್ಳುತ್ತಾನೆ. ಎಲ್ಲ ಕಡೆ ಇದ್ದರಲ್ಲಿ ವಾಸವ್ಯದಿ ಸರ್ವಾತ್ರ, ಎಲ್ಲ ಕಡೆ ಇರುವಂತಹ ವಾಸುದೇವ ಕಂಬದಲ್ಲಿ ಯಾಕಿಲ್ಲ? ಕಾಣಿಸಿಕೊಳ್ತಾನೆ ಕಂಬದಲ್ಲಿ ಎಂಬ ನಂಬಿಕೆಯ ಮಾತು, ದೃಢವಾದ ಮಾತನ್ನು ಹೇಳ್ತಾನೆ. ಆಗ ಹಿರಣ್ಯಕಶಿಪುವು, ಎಲ್ಲೋ ನೀನು ಬಾಯಿಗೆ ಬಂದಂತೆ ಮಾತಾಡುತ್ತಿದ್ದೀಯಾ, ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ಕಳಿತ ಹಣ್ಣನ್ನು ಮರದಿಂದ ಉದುರಿಸುವಂತೆ ನಿನ್ನ ತಲೆಯನ್ನು ಉದುರಿಸ್ತೀನಿ ಎಂಬ ಮಾತನ್ನು ಪ್ರಹ್ಲಾದರಾಜಗೆ ಹೇಳ್ತಾನೆ ಹಿರಣ್ಯಕಶಿಪು. ನಿನ್ನನ್ನು ಬಿಡಿಸಿಕೊಳ್ಳುವ ದೇವರು ಅದೆಲ್ಲಿದ್ದಾನೆ, ರಕ್ಷಿಸಿ ನೋಡುವ ಎಂದು ಹೇಳಿ ಕೈಯಲ್ಲಿರುವ ಖಡ್ಗವನ್ನು ಹಿಡಿದು ತನ್ನ ಎಡಗಾಲಿನಿಂದ ಕಂಬವನ್ನು ಒದಿತಾರೆ. ಆಗ ಬ್ರಹ್ಮಾಂಡವೇ ಸೀಳಿದಂಥ ಭಯಂಕರವಾದ ಧ್ವನಿಯಾಗುತ್ತೆ. ತನ್ನ ಭೃತ್ಯನ ಮಾತನ್ನು ಸತ್ಯ ಮಾಡಲು, ತಾನು ಎಲ್ಲ ಕಡೆ ಇದ್ದೇನೆ ಎಂಬ ಸರ್ವತ್ರನೆಂಬ ಸತ್ಯವನ್ನು ತೋರಿಸಲು ಭಗವಂತನು ಅರ್ಧ ನರ ಅರ್ಧ ಸಿಂಹ ಅಂಥ ನರಹರಿ ರೂಪ, ನರಸಿಂಹ ರೂಪದಿಂದ ಕಂಬದಿಂದಲೇ ಮೂಡಿ ಬರ್ತಾನೆ. ಆ ವಿಷ್ಣು ರೂಪವನ್ನು ನೋಡಿ ಹಿರಣ್ಯಕಶಿಪು ವಿಷ್ಣುವೇ ರೂಪದಲ್ಲಿ ಬಂದಿದ್ದಾನೆಂದು ತಿಳಿದು ಕತ್ತಿ ಗುರಾಣಿಯನ್ನು ಹಿಡಿದು ದೇವರ ಮೇಲೆ ನುಗ್ಗಿ ಹೋಗ್ತಾನೆ. ಭಗವಂತನು ಸ್ವಲ್ಪ ಹೊತ್ತು ಅವನೊಡನೆ ಸರಸವಾಡಿ ಗರ್ಜನೆ ಮಾಡ್ತಾನೆ. ಅದಕ್ಕೆ ಹೆದರಿ ಹಿರಣ್ಯಕಶಿಪು ಕಣ್ಣು ಮುಚ್ತಾನೆ. ಗರುಡನು ಹಾವನ್ನು ಹಿಡಿಯುವಂತೆ ಹಿರಣ್ಯಕಶಿಪುವನ್ನು ಹಿಡಿದ ಸಭೆಯಲ್ಲಿ ಬಾಗಿಲಿನ ಹೊಸಲಿನ ಮೇಲೆ ಕುಳಿತು, ಅದು ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ, ಆಗ ಸಾಯಂಕಾಲವೂ ಅಲ್ಲ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಭಗವಂತನ ರೂಪವೂ ಸಹ ಇತ್ತ ಮನುಷ್ಯನೂ ಅಲ್ಲ ಅತ್ತ ಮೃಗವೂ ಅಲ್ಲ, ಇಂತಹ ನರಮೃಗ ಆಕಾರವು ಬ್ರಹ್ಮಸೃಷ್ಟಿಯಲ್ಲಿಯೇ ಇಲ್ಲ. ಅಂಥ ರೂಪವನ್ನು ತಾಳಿ ಭಗವಂತನು ಯಾವ ಆಯುಧವನ್ನೂ ಉಪಯೋಗಿಸಲಿಲ್ಲ. ತನ್ನ ಉಗುರಿನಿಂದಲೇ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳ್ತಾನೆ. ಅವನ ಕೊರಳಿನಲ್ಲಿ ಮಾಲೆಯನ್ನಾಗಿ ಧರಿಸ್ತಾನೆ. ಸಿಂಹಾಸನದ ಮೇಲೆ ಬಂದು ಕುಳಿತಾನೆ. ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ಅಲ್ಲಲ್ಲಿ ನಿಂತು ಸ್ತೋತ್ರ ಮಾಡಲು ಆರಂಭಿಸ್ತಾರೆ. ಯಾವ ದೇವತೆಗಳು ಸ್ತೋತ್ರ ಮಾಡಿದರೂ ನರಸಿಂಹದೇವರು ಶಾಂತರಾಗಲೇ ಇಲ್ಲ. ಲಕ್ಷ್ಮೀದೇವಿಯನ್ನು ಕಳಿಸ್ತಾರೆ. ಲಕ್ಷ್ಮೀದೇವಿಯು ಇಂಥ ರೂಪವನ್ನು ಬೇರೆ ಯಾರೂ ನೋಡಿಲ್ಲ ಕೇಳಿಲ್ಲ ಎಂದು ಹೇಳಿ ಹೆದರಿದಂತೆ
ನಟಿಸಿ ಹತ್ತಿರ ಹೋಗದೆ ಹಿಂದಕ್ಕೆ ಬರ್ತಾನೆ. ಬ್ರಹ್ಮದೇವರು ಕೊನೆಗೆ ಪ್ರಹ್ಲಾದರಾಜರನ್ನೇ, ಮಗು, ನಿಮ್ಮ ತಂದೆಯ ಮೇಲೆ ಕೋಪಿಸಿಕೊಂಡಿರುವ ಭಗವಂತನನ್ನು ಶಾಂತಗೊಳಿಸು, ನಿನ್ನ ನಿಮಿತ್ತದಿಂದಲೇ ಭಗವಂತ ಈ ಅವತಾರವನ್ನು ಮಾಡಿದ್ದಾನೆ, ಹತ್ತಿರ ಹೋಗು ಎಂದು ಹೇಳಿ ಕಳುಹಿಸಿಕೊಡ್ತಾರೆ. ಪ್ರಹ್ಲಾದರಾಜರು ಬಂದು ಥಟ್ಟನೆ ದೇವರ ಕಾಲಿಗೆ ಬೀಳ್ತಾರೆ. ಭಗವಂತನು ಆ ಪುಟ್ಟ ಕಂದನ ಮೇಲಕ್ಕೆ ಎಬ್ಬಿಸಿ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡ್ತಾರೆ. ಕೂಡಲೇ ಪ್ರಹ್ಲಾದರಾಜಗೆ ಹೃದಯದಲ್ಲೂ ಬಿಂಬರೂಪ ಸಾಕ್ಷಾತ್ಕಾರ ದರ್ಶನವಾಗ್ತದೆ. ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಏನಂತ ಮಾಡ್ತಾರೆ ಸ್ತೋತ್ರ? ಇಲ್ಲಿ ಸ್ವಾಮಿಯೇ, ನಿನ್ನ ಸ್ತೋತ್ರ ಮಾಡಲು ದೇವತೆಗಳಿಗೆ ಸಾಧ್ಯವಿಲ್ಲ. ದೈತ್ಯ ಕುಲದಲ್ಲಿ ಹುಟ್ಟಿದ ನಾನೇನು ಸ್ತೋತ್ರ ಮಾಡಲಿ? ನೀನೇ ಜಗತ್ತಿನ ಆದಿಯಲ್ಲಿ ಇದ್ದವನು. ಪ್ರಳಯ ಕಾಲದಲ್ಲಿ ಶೇಷನ ಮೇಲೆ ಮಲಗಿದ್ದ ನಿನ್ನ ಹೊಕ್ಕಳಿನಿಂದ ಬ್ರಹ್ಮದೇವರು ಹುಟ್ಟಿದರು. ಆ ಬ್ರಹ್ಮದೇವರು ನಿನ್ನನ್ನು ಕಾಣದೆ ತಪಸ್ಸು ಮಾಡಿ ನಿನ್ನ ಅನುಗ್ರಹದಿಂದ ಜಗತ್ತನ್ನು ಸೃಷ್ಟಿ ಮಾಡಿದರು. ಈ ಜಗತ್ತಿನ ಸಂಸಾರದಿಂದ ಮುಕ್ತಿಯನ್ನು ಪಡೆಯಬೇಕೆಂದು ಅನೇಕರು ಇಚ್ಛೆ ಪಡುತ್ತಿದ್ದಾರೆ. ದೀನರಾದ ಅವರನ್ನು ಬಿಟ್ಟು ನಾನೊಬ್ಬನೇ ಮುಕ್ತಿಯನ್ನು ಪಡೆಯಬೇಕೆಂಬ ಹಂಬಲ ನನಗೆ ಇಷ್ಟವಿಲ್ಲ. ಎಲ್ಲ ಸಜ್ಜನರಿಗೂ ಒಳ್ಳೆಯದಾಗಬೇಕು, ಎಲ್ಲ ಸಜ್ಜನರಿಗೂ ಒಳ್ಳೆಯ ಗತಿ ಸಿಗಬೇಕು. ನಿನ್ನ ಈ ಘೋರವಾದ ರೂಪಕ್ಕೆ ನಾನು ಹೆದರುವುದಿಲ್ಲ. ಸಂಸಾರಕ್ಕೆ ಹೆದರಿ ಶರಣಾಗತನಾಗಿದ್ದೇನೆ ತಂದೆ ಅಂತ ಹೇಳ್ತಾರೆ. ನಾರದರ ಉಪದೇಶದಂತೆ ನಿನ್ನನ್ನು ಭಜಿಸಿ ಮುಕ್ತಿಯನ್ನು ಪಡೆಯುತ್ತೇನೆ ಎಂಬ ಮಾತನ್ನು ಹೇಳ್ತಾರೆ. ನನ್ನ ಶಿರಸ್ಸು ನಿನ್ನನ್ನು ನಮಸ್ಕರಿಸಲಿ, ಸದಾ ಮನಸ್ಸು ಸದಾ ನಿನ್ನನ್ನೇ ಸ್ಮರಿಸಲಿ, ಬಾಯಿ ಸದಾ ನಿನ್ನನ್ನೇ ಸ್ತುತಿಸಲಿ, ಕಣ್ಣುಗಳು ಸದಾ ನಿನ್ನನ್ನೇ ನೋಡಲಿ, ಕಿವಿಗಳು ನಿನ್ನ ಮಹಿಮೆಯನ್ನೇ ಕೇಳಲಿ, ಕೈಗಳು ನಿನ್ನ ಕರ್ಮವನ್ನೇ ಮಾಡಲಿ ಎಂದು ಪ್ರಹ್ಲಾದ ಸ್ತೋತ್ರ ಮಾಡ್ತಾರೆ. ಆಗ ಭಗವಂತ ಹೇಳ್ತಾನೆ, ವತ್ಸ ಪ್ರಹ್ಲಾದ, ನಿನಗೆ ಮಂಗಳವಾಗಲಿ. ನನ್ನನ್ನು ಸಂತೋಷಪಡಿಸಿದ್ದೆ ನೀನು. ನನ್ನ ದರ್ಶನವೇ ಎಲ್ಲ ದುಃಖಗಳಿಗೂ ಕಡೆ. ಬೇಕಾದ ವರ ಕೇಳು ಎಂದು ಆ ಪ್ರಹ್ಲಾದ, ಸ್ವಾಮಿಯೇ, ರಾಜಸೇವಕರಂತೆ ನಮ್ಮಿಬ್ಬರ ಸಂಬಂಧವಲ್ಲ. ವರಕ್ಕಾಗಿ ಸೇವೆ ಮಾಡುವ ದಾಸನೂ ನಾನಲ್ಲ. ಸ್ವಾಮಿತ್ವಕ್ಕಾಗಿ ವರವನ್ನು ಕೊಡುವ ಸ್ವಾಮಿಯೂ ನೀನಲ್ಲ. ಸಂಸಾರಕ್ಕೆ ಹೆದರಿ ಮೋಕ್ಷಕ್ಕಾಗಿ ನಾನು ಶರಣಾಗಿದ್ದೇನೆ. ಮತ್ತೆ ಆಸೆಯನ್ನು ಹುಟ್ಟಿಸಬೇಡ, ಕೆಟ್ಟ ಕಾಮನೆಗಳನ್ನು ಕೊಡಬೇಡ. ಇದೇ ವರದರಾಜನಾದ ನಿನ್ನಿಂದ ನಾನು ಬೇಡುವ ವರ. ನಮ್ಮ ತಂದೆಯ ನಿನ್ನ ಮಹಿಮೆಯನ್ನು ತಿಳಿಯದೆ ನಮ್ಮ ತಂದೆ ಬಹಳ ತಪ್ಪು ಮಾಡಿದ್ದಾರೆ. ನನ್ನ ಭಕ್ತನಾದ ನನಗೂ ದ್ರೋಹವನ್ನು ಮಾಡಿದ್ದಾರೆ. ಅದರಿಂದ ದಾಟಲು ಅಸಾಧ್ಯವಾದ ಪಾಪವು ಬಂದಿದೆ. ಆ ಪಾಪದಿಂದ ನಮ್ಮ ತಂದೆಯನ್ನು ಮುಕ್ತನಾಗಬೇಕು ಎಂದು ಪ್ರಾರ್ಥಿಸ್ತಾರೆ. ಆಗ ಭಗವಂತನು, ನಿಮ್ಮ ತಂದೆ ಮಾತ್ರವಲ್ಲ, ಜನ್ಮಾಂತರದ ಪಿತೃಗಳ ಸಹಿತ 21 ಜನ ಉದ್ಧಾರವಾಗ್ತಾರೆ. 21 ತಲೆಮಾರು ಉದ್ಧಾರವಾಗುತ್ತೆ. ನಿಮ್ಮ ತಂದೆಗೆ ಮಾಡಬೇಕಾದ ಉತ್ತಕ್ರಿಯೆಗಳನ್ನು ಮಾಡು. ಒಂದು ಮನ್ವಂತರ ಕಾಲ ದೈತ್ಯೇಂದ್ರ ಪದವಿಯಲ್ಲಿ ಕೂತು ನೀನು ಈ ರಾಜ್ಯಭಾರವನ್ನು ಮಾಡು. ಪ್ರಾಯಶ್ಚಿತ್ತದಿಂದ ಪ್ರಾರಬ್ಧ ಪಾಪಗಳನ್ನು, ಉಪಾಯದಿಂದ ಪ್ರಾರಬ್ಧ ಪುಣ್ಯಗಳನ್ನು ಕಳೆದುಕೋ. ಅನಂತರ ನನ್ನ ಲೋಕಕ್ಕೆ ಬರುವೆ ಎಂದು ಅನುಗ್ರಹ ಮಾಡ್ತಾರೆ. ಹಾವಿಗೆ ಹಾಲಿದಂತೆ ಆಗುವುದರಿಂದ ಸ್ವಭಾವತಃ ಕ್ರೂರರಾದ ದೈತ್ಯರಿಗೆ ಇಂಥ ವರಗಳನ್ನು ಕೊಡಬಾರದು ಎಂಬ ಮಾತನ್ನು ಬ್ರಹ್ಮದೇವರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ ಭಗವಂತ. ಅನಂತರ ಅದೃಶ್ಯರಾಗ್ತಾರೆ. ಪ್ರಹ್ಲಾದರಾಜರು ತಂದೆಗೆ ಮಾಡಬೇಕಾದ ಎಲ್ಲ ಉತ್ತರಕ್ರಿಯೆಗಳನ್ನು ಮಾಡಿ ಮುಗಿಸ್ತಾರೆ. ಬ್ರಹ್ಮದೇವರು, ಶುಕಾಚಾರ್ಯರು, ಎಲ್ಲ ಸನಕಾದಿ ಋಷಿಗಳು ಮುಂದೆ ಮಾಡಿಕೊಂಡು ಪ್ರಹ್ಲಾದರಾಜರಿಗೆ ದೈತ್ಯೇಂದ್ರ ಪಟ್ಟಾಭಿಷೇಕ ಮಾಡ್ತಾರೆ. ಆ ಪ್ರಹ್ಲಾದನ ಕತೆ ಒಬ್ಬ ಭಕ್ತನ ಕಥೆಯಲ್ಲ, ಇದು ಎಲ್ಲ ಭಕ್ತರ ಕತೆ. ಈ ಕಥೆಯಲ್ಲಿ ಭಕ್ತಿ ಮಾರ್ಗಗಳನ್ನು ಹೇಳಲ್ಪಟ್ಟಿದೆ. ಈ ಕಥೆಯನ್ನು ಹೇಳಿದವರಿಗೂ ಭಗವಂತನಲ್ಲಿ ಸದಾ ಭಕ್ತಿ ವೃದ್ಧಿಯಾಗ್ತದೆ ಅಂತ ಹೇಳ್ತಾ ಈ ಮಾತುಗಳನ್ನು ಶ್ರೀಕೃಷ್ಣಾರ್ಪಣೆ.